2026 ಯುಗಾದಿ ವರ್ಷ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಈಗಿನ ಗೋಚಾರ ಫಲಗಳಲ್ಲಿ ನಾವು ನೋಡೋಕೆ ಹೋದರೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಭಾವ ಇರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದಲ್ಲಿ ಒಂದಷ್ಟು ತೊಂದರೆಗಳು ಒಂದಷ್ಟು ಬಂದರೂ ಸಹ ವಿದೇಶಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಎಜುಕೇಷನ್ ವಿಚಾರದಲ್ಲಿ ಅನ್ನುವಂಥದ್ದು ಇದ್ರೇನು ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ನೋಡಿಕೊಂಡೆ ವ್ಯವಹಾರವನ್ನು ಮಾಡೋದು ಬಹಳ ಒಳ್ಳೆಯದು. ಯುಗಾದಿಯಿಂದ ಜೂನ್ 1 ತನಕ ಅಷ್ಟಮದಲ್ಲಿ ಗುರು ಇರೋದರಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಪಂಚಮ ಶನಿ ಪ್ರಭಾವ, ಬರಬೇಕಾಗಿರುವಂಥ ಹಣ ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ. ಒಂದಷ್ಟು ಖರ್ಚುಗಳು ಹೆಚ್ಚಾಗಬಹುದು. ಸ್ವಲ್ಪ ಸಂಪಾದನೆ ಮಾಡ್ತೀರಿ, ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಉಳಿಯೋದಿಲ್ಲ. ಸ್ವಲ್ಪ ಜಾಗೃತೆ ವಹಿಸಬೇಕು. ಅದರಲ್ಲಿ ವಾಹನ ಖರ್ಚುಗಳು ಜಾಸ್ತಿ ಆಗ್ಬೋದು. ವಾಹನ ಓಡಿಸುವಾಗ ಬಹಳ ಜಾಗೃತೆ ಬಹಳ ಅಗತ್ಯ ಇದೆ. ಯಾಕಂದರೆ ಹೆಂಗಂದ್ರೆ ಹಂಗೆ ಓಡಿಸೋದು ಬೇಡ. ಒಂದಷ್ಟು ಡ್ರೈವಿಂಗ್ ವೃತ್ತಿಯಲ್ಲಿರುವಂಥವ್ರಿಗೆ ಈ ವಾಹನ ರಿಪೇರಿ ಖರ್ಚುಗಳೇ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಬಹಳ ಜಾಗೃತೆ ವಹಿಸಬೇಕು. ಒಂದಷ್ಟು ಚಿಂತೆ ಕಾಡುವಂಥದ್ದು ಇರುತ್ತೆ. ಏನು ಓದ್ತಾನೋ ಏನೋ ಅನ್ನುವಂಥದ್ದು. ವಿದ್ಯಾಭ್ಯಾಸದಲ್ಲಿ ನಾನಾ ರೀತಿಯಲ್ಲಿ ಅದು ಒಂದಷ್ಟು ಮಕ್ಕಳಿಂದ ತೊಂದರೆಗಳಾಗುವಂಥದ್ದು, ಅದರಿಂದ ಯೋಚನೆ ಚಿಂತೆ ಕಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು 8ನೇ ಮನೆಯಲ್ಲಿ ಗುರು ಸಂಚಾರ ಆರೋಗ್ಯದ ಸಮಸ್ಯೆ, ಆರ್ಥಿಕ ಒಂದಷ್ಟು ಕುಗ್ಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ 6, 8, 12ನೇ ಮನೆಯಲ್ಲಿ ಗುರು ಇತ್ತು ಅಂದರೆ ಆತ ಧನಕಾರಕ, ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಜೂನ್ 1 ನಂತರ ನವಮ ಸ್ಥಾನಕ್ಕೆ ಏನು ಗುರು ಬದಲಾವಣೆ ಆಗ್ತಾನೆ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಜೂನ್ ತನಕ ಮಾತ್ರನೇ ಒಂದಷ್ಟು ಸಮಸ್ಯೆಗಳು. ಜೂನ್ ನಂತರ ಏನಾಗುತ್ತೆ, ಈ ಪಂಚಮ ಶನಿ ಪ್ರಭಾವ ಇದ್ರೂ ಸಹ ಯಾವಾಗ ಗುರು ಬದಲಾವಣೆ ಆಗುತ್ತೋ ಒಂದಷ್ಟು ಅನುಕೂಲಕರವಾದಂತಹದ್ದು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ಕೆಲಸ ಕಾರ್ಯಗಳು. ಈಗಾಗಲೇ ನೀವು ಒಂದು ಕೆಲಸದಲ್ಲಿ ಮಾಡ್ತಾ ಇದ್ರೆ ಆ ಕೆಲಸಕ್ಕಿಂತ ಬೇರೆ ಕಡೆ ಕೆಲಸ ಮಾಡುವಂಥದ್ದು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲೂ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ, ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಕಂಡುಬರುತ್ತೆ. ಮತ್ತು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗೆ, ಈಗಾಗಲೇ ಮದುವೆ ವಿಚಾರದಲ್ಲಿ ಹುಡುಕಾಟದಲ್ಲಿ ಇದ್ದೀರಾ, ಮದುವೆ ಯಾವುದು ಸೆಟ್ ಆಗ್ತಾ ಇಲ್ಲ ಅನ್ನೋವಂಥದ್ದು ಏನಾದರೂ ಇತ್ತು ಅಂದರೆ ಆ ಸಂದರ್ಭದಲ್ಲಿ ನೀವು ಹುಡುಕುವಂತಹದ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸೆಪ್ಟೆಂಬರ್ 18ರ ಮೇಲೆ ಗುರು ನಾವು ಶನಿ ಜೊತೆ ಮತ್ತು ಅಥವಾ ಕುಜನ್ ಜೊತೆ ಸಂಯೋಗ ಆಯಿತು ಅಂದರೆ ಒಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಅದರಲ್ಲಿ 18ರ ನಂತರ ಏನಾಗುತ್ತೆ, ಗುರು ಜೊತೆ ಕುಜನ ಸಂಯೋಗ ಇದೊಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಮನೆ ಕಟ್ಟುವಂಥದ್ದು, ಏನಾದರೂ ಹೊಸದಾಗಿ ಮನೆ ಕಟ್ಟುವಂಥದ್ದು ಅಥವಾ ಖರೀದಿ ಮಾಡುವಂತಹದ್ದಕ್ಕೆ ಒಂದಷ್ಟು ಸಾಧ್ಯತೆಗಳು ಇರುತ್ತೆ. ಒಂದಷ್ಟು ಭೂಮಿಯಿಂದ ಲಾಭವನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಇನ್ನು ಅಕ್ಟೋಬರ್ 17ರ ನಂತರ ರವಿ ನೀಚ ಸ್ಥಾನಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಒಂದಷ್ಟು ಬುಧನ ಮತ್ತು ಶುಕ್ರನ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ವ್ಯಯಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಹೆಲ್ತ್ ಮೇಲೆ ಅಂದರೆ ಆರೋಗ್ಯದ ಮೇಲೆ ಒಂದಷ್ಟು ಖರ್ಚುಗಳು ಬರಬಹುದು. ಮೆಡಿಕಲ್ ಖರ್ಚುಗಳು ಜಾಸ್ತಿ ಆಗುತ್ತೆ. ಆರೋಗ್ಯ ಒಂದಷ್ಟು ವ್ಯತ್ಯಾಸಗಳು ಉಂಟಾಗುವಂಥ ಸಾಧ್ಯತೆಗಳು ನಾವು ಇಲ್ಲಿ ಕಾಣಬಹುದಾಗಿದೆ. ಮತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಅಗತ್ಯ ಇದೆ. ನಂತರ ಇದೇ ಅಕ್ಟೋಬರ್ 31ರ ನಂತರ ಗುರುಗ್ರಹ ಕರ್ಮಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಸಂಚರಿಸುವಂತಹ ವೇಳೆಯಲ್ಲಿ ಮಿಶ್ರ ಫಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಅಂದರೆ ಏನು ಅಂದ್ಕೊಂಡಂತಷ್ಟು ರೀತಿಯಲ್ಲಿ ಏನು ಫಲಗಳು ಕೊಡೋದಿಲ್ಲ. ನವಮ ಸ್ಥಾನ ಪರಿಪೂರ್ಣವಾದಂಥ ಗುರುಬಲ ಬರುತ್ತೆ. ಕರ್ಮಸ್ಥಾನಕ್ಕೆ ಹೋದಾಗ ಒಂದಷ್ಟು ಉದ್ಯೋಗದ ಒತ್ತಡಗಳು ಜಾಸ್ತಿ ಆಗುತ್ತೆ. ಒಂದು 50% ಆಗೋ ಹೀಗೋ ಅಂತ ನಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕೆಲಸದ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳು ಇರುವಂಥದ್ದು ಇರುತ್ತೆ. ಮತ್ತು ನವೆಂಬರ್ 5ರ ನಂತರ ಶುಕ್ರ ಕನ್ಯಾ ರಾಶಿಗೆ ಹೋದಾಗ ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಒಂದಷ್ಟು ವೃಶ್ಚಿಕ ರಾಶಿಯವರಿಗೆ ಏಕಾದಶ ಸ್ಥಾನ ಅಂತ ಹೇಳಿದ್ರೆ ಧನ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹೆಣ್ಣು ಮಗುವಿಂದ ಒಂದಷ್ಟು ದುಡ್ಡನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಡಿಸೆಂಬರ್ 5ರ ಸಂದರ್ಭದಲ್ಲಿ ರಾಹು ಮತ್ತು ಕೇತು ಬದಲಾವಣೆ ಆಗುವಂಥದ್ದು ಇರುತ್ತೆ. ಇದರಿಂದ ಒಂದಷ್ಟು ಅಕ್ಕ ತಂಗಿಯರ ನಡುವೆ ಒಂದಷ್ಟು ಅಥವಾ ಅಣ್ಣ ತಮ್ಮಂದರ ನಡುವೆ ಒಂದಷ್ಟು ಬಾಂಧವ್ಯತೆ ಇರೋದಿಲ್ಲ. ವಾದಗಳು ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಬಹಳ ತೊಂದರೆಗಳಾಗುವಂಥ ಸಂದರ್ಭ ಇರುತ್ತೆ. ನವಮ ಸ್ಥಾನದಲ್ಲಿ ಕೇತು ಪ್ರವೇಶ, ಪುಣ್ಯಕ್ಷೇತ್ರ ದರ್ಶನ, ಒಂದಷ್ಟು ಅಣ್ಣ ತಮ್ಮಂದರ ನಡುವೆ ಡಿಸ್ಟರ್ಬೆನ್ಸು ಈ ಥರದ್ದು ಒಂದಷ್ಟು ಕಾಣುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವು ಕೊಡ್ತೀರಾ, ಒಂದಷ್ಟು ಸಮಸ್ಯೆಗಳು ಹಂತವಾಗಿ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ.
ಇನ್ನು 2027 ನಂತರ ಜನವರಿ ಪ್ರಾರಂಭ ಅಂತರದಲ್ಲೇ ಐಷಾರಾಮಿ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಒಂದಷ್ಟು ಶುಭ ಕಾರ್ಯಗಳು ಸಹ ನಡೆಯುವಂಥದ್ದಿರುತ್ತೆ. ಶುಭ ಕಾರ್ಯಗಳೇನೋ ನಡೆಯುತ್ತೆ, ಆದರೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಆ ಸಂದರ್ಭದಲ್ಲಿ ನೋಡ್ಕೋಬೇಕಾಗುತ್ತೆ. ಒಂದಷ್ಟು ಉತ್ತಮವಾದಂಥ ಅನುಕೂಲ ಉಂಟಾಗುವಂಥದ್ದಿರುತ್ತೆ. ಈಗ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಾ, ಒಂದಷ್ಟು ಯಥೇಚ್ಛವಾಗಿ ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮದುವೆ ವಿಚಾರದಲ್ಲಂತೂ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಅನುಕೂಲ ಆಗುತ್ತೆ ಆ ಸಂದರ್ಭದಲ್ಲಿ. ಮತ್ತು ಉತ್ತಮವಾದಂಥ ಉದ್ಯೋಗ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಸಹ ಕಂಡುಬರುವಂಥ ಸಾಧ್ಯತೆ ಇರುತ್ತೆ.